ಬಂದೆ ತಡೀರಿ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಕಾಂಗ್ರೆಸ್ ಅವರು. ನೀವು ಈ ತರ ಇವತ್ತು ಮಾತಾಡಿದ ಮೇಲೆ ಮಾತಾಡ್ಲೇಬೇಕು. ನೀವು ಹೇಳಿದ್ರೆ ಮೇಕ್ ದಟ್ ಬಗ್ಗೆ ಅಂತ ಹೇಳಿ ಅಲ್ಲರಿ, ಒಂದು ಡೀಟೇಲ್ ರಿಪೋರ್ಟ್ ಆಗಲಿ, ರಾಜ್ಯದ ಪಾಲು ಏನು ಇಟ್ಟಿದ್ದೀರಾ ಅದನ್ನೆಲ್ಲ ಅದರ ಬಗ್ಗೆನೂ ಹೇಳಿ ಅಲ್ವಾ. ನೀವು ಇದ್ದೀರಾ ನೀರಾವರಿ ಬಗ್ಗೆ, ನಾವೆಲ್ಲರೂ ರೈತರ ಪರ ಇದ್ದೀವಿ. ರಾಜ್ಯದ ಪಾಲು ಏನಿದೆ ಇಲ್ಲಿ? ರಾಜ್ಯದಲ್ಲಿ ಸರಿಯಾದ ಸಮಯಕ್ಕೆ ಕೊಡಕ್ಕೆ ಸ್ಯಾಲರಿ ಇಲ್ಲ, ಬಿಸಿ ಊಟ ಮಕ್ಕಳಿಗೆ ಅಕ್ಕಿ ಇಲ್ಲ, ಇಷ್ಟು ಬೆಲೆ ಏರಿಕೆ ದಿನ ದಿನ ಅದನ್ನ ನೋಡ್ತಾ ಇಲ್ವಾ ಸರ್? ಇಲ್ಲ, ಪಾಯಿಂಟ್ ಅದಲ್ಲ. ಒಂದ್ ಸೆಕೆಂಡ್ ಬಂದೇ ಇರಿ. ಸಮನ್ವಯ ಸಮಿತಿ ಬಗ್ಗೆ ಮಾತಾಡೋಣ ಫಸ್ಟ್. ನೋಡಿ ಸರ್, ಇಲ್ಲಿ ಸಮನ್ವಯ ಸಮಿತಿಯ ಜವಾಬ್ದಾರಿಯನ್ನ ರಾಜ್ಯದಲ್ಲಿ ಯಾರು ಒತ್ಕೋತಾರೆ? ಕುಮಾರಸ್ವಾಮಿ ಅನ್ಬೇಡಿ ನೀವು, ಬಿಕಾಸ್ ಅವ್ರು ಡೆಲ್ಲಿಲಿ ಇರ್ತಾರೆ ಜಾಸ್ತಿ. ಇಲ್ಲಿ ಯಾರು ಒತ್ಕೋತಾರೆ? ಬಿಜೆಪಿಯಲ್ಲಿ ಅಥವಾ JDS ಅಲ್ಲಿ? ಆಗಲೇ ಒಂದು ಅತಿ ಸಮೀವುಲ್ಲಾ ಅವರ ಒಂದು ಮಾತನ್ನ ನಾನು ಕ್ಲಾರಿಫೈ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಅವರು ಸಮನ್ವಯ ಸಮಿತಿಯ ಜವಾಬ್ದಾರಿಯನ್ನ ಯಾರು ಒತ್ಕೋತಾರೆ? ಸಮನ್ವಯ ಸಮಿತಿ ವಿಚಾರಣೆ ನನ್ನ ಮಾತ್ರ ಸ್ವಲ್ಪ ಸಮಾಧಾನ ಕೇಳಿಸ್ಕೊಳ್ಳಿ. ನಾವು ರಾಷ್ಟ್ರ ಮಟ್ಟದಲ್ಲಿ ಸಮನ್ವಯ ಮಾಡಿಕೊಂಡಿರ್ತಕ್ಕಂಥದ್ದು, ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಸ್ಥಳೀಯವಾಗೆಲ್ಲ ನಾವು ಮಾತುಕತೆಗಳು ನಡೆಸಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ದೊಡ್ಡವ್ರ ಜೊತೆಲೆ ಮಾತಾಡಿರ್ತಕ್ಕಂಥದ್ದು ಒಂದು. ಎರಡನೇದು ಸನ್ಮಾನ್ಯ ಸಮೀಲ್ಲ ಸರ್, ಮತ್ತೆ ಇನ್ನೊಂದು ಏನು ಅಂತಂದ್ರೆ, ತಾವಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ನೋಡಿ. ಶ್ರೀಮಾನ್ ದೇವೇಗೌಡರು ಯಾವ ಸಮಾನ ಮನಸ್ಕರು ಅಂತಕ್ಕಂಥ ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡು ಈ ರಾಜ್ಯದ ಒಂದು ದುರಾಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಮಾನ ಮನಸ್ಕರು ಅಂತ ಯಾವಾಗ ಜೊತೆಯಲ್ಲಿ ಕರ್ಕೊಂಡೋಗಿ ಕತ್ಕುಯ್ದ್ರು. ಯಾಕಂದರೆ ಅವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕತ್ಕುಯ್ದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು ತಗೊಂಡಿರ್ತಕ್ಕಂಥ ತೀರ್ಮಾನ ಒಂದೇ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಯಾರ ಬಗ್ಗೆ ಆದರೂ ಕೂಡ ಅವ್ರು ಹೊಗಳಿರ್ತಕ್ಕಂಥ, ತಾವು ಹತ್ತಿರದಿಂದ ನೋಡಿದ್ದೀರಿ. ಶ್ರೀಮಾನ್ ನಮ್ಮ ದೇಶದ ಪ್ರಧಾನಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಅವರು ಹೊಗಳಿಲ್ವೇ? ಆದರೆ ಒಂದು ಮಾತು ಈಗ ವಿದ್ಯಾ ಅವರು ಕೇಳ್ತಾ ಇದ್ದಾರೆ, ಸಮನ್ವಯ ಸಮಿತಿ ವಿಚಾರದಲ್ಲಿ ಅಂತಕ್ಕಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಮನ್ವಯ ವಿಷಯದಲ್ಲಿ ಚಕಾರ ಎತ್ತೋದಿಲ್ಲ, ಎರಡನೇ ಮಾತಿಲ್ಲ. ನಾವು ಏನು ಅವತ್ತು ನಾವು ಅವ್ರಗಳ ಜೊತೆ ಮಾತುಕತೆ ನಡೆಸಿದ್ದೀವಿ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬ್ಬ ರಾಜ್ಯಾಧ್ಯಕ್ಷರು ಹೇಳಿದ್ಮೇಲೆ ಮುಗಿತು ಅದರ ವಿಚಾರದಲ್ಲಿ ಎಲ್ಲರೂ ಹೇಳ್ತಕ್ಕಂಥದ್ದಲ್ಲ. ಎಲ್ಲಾರ್ದು ತಗೋತೀವಿ, ಎಲ್ಲರೂ ಪಕ್ಷ ಇದು. 20 ಜನ ಅಡಿಗೆ ಮಾಡಿದ್ರೆ ಅಡಿಗೆ ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗೋದು. ಮಾತಾಡಿ ಸರ್ ಪ್ಲೀಸ್. ನಾನು ಸಮನ್ವಯ ಸಮಿತಿಯ ವಿಚಾರದಲ್ಲಿ ತಕರಾರು ಎತ್ತುತ್ತಾ ಇಲ್ಲ. ಒಂದು ಪೊಲಿಟಿಕಲ್ ಮೈತ್ರಿಯ ಧರ್ಮ ಪಾಲಿಸಿಯಾಗಿ ಬರಲಿ ಅಂತ ನಾನು ಹೇಳ್ತಿದ್ದೀನಿ. ನಂಬರ್ 2 ಹೇಳ್ಬೇಕಾದ್ರೆ ನೀವು ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದೆ. ರಾಷ್ಟ್ರ ಮಟ್ಟದಲ್ಲಿ ನಾವು ಚರ್ಚೆಯನ್ನ ಮಾಡಿ ಈ ಮೈತ್ರಿಯನ್ನ ಮಾಡ್ಕೊಂಡಿದೀವಿ ಅನ್ನೋ ರೀತಿನಲ್ಲಿ ನೀವು ಬರೀ ಕಾಂಗ್ರೆಸ್ ವಿರುದ್ಧ ಪ್ರೋಗ್ರಾಮ್ ಚಾಕೌಟ್ ಮಾಡ್ತೀರಾ, ಮಾಡಿ. ಒಂದು ಪ್ರತಿಪಕ್ಷವಾಗಿ ಮೈತ್ರಿ ಧರ್ಮ ಒಗ್ಗಟ್ಟನ್ನ ತೋರಿಸ್ಕೊಂಡು ಸ್ಟ್ರಾಟಜಿ ವರ್ಕೌಟ್ ಮಾಡೋದು ಮಾಡಿ, ನಮ್ದೇನು ತಕರಾರಿಲ್ಲ. ಅಟ್ ದಿ ಸೇಮ್ ಟೈಮ್ ಕೇಂದ್ರದಲ್ಲಿ ಜವಾಬ್ದಾರಿಯುತ ಅಧಿಕಾರದಲ್ಲಿ ಇರುವಂತಹ ನಾಯಕರಾಗಿ ರಾಜ್ಯಕ್ಕೆ ಏನೇನ್ ಪ್ರೋಗ್ರಾಮ್ಸ್ ಅನ್ನ ನೀವು ತರ್ತೀರಾ ಅನ್ನೋದನ್ನು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ನಡೆಸಿ ಅದನ್ನ ಬಿಡುಗಡೆ ಮಾಡಿ. ಇವಾಗ ಒಂದು ಮಾತನ್ನ ಹೇಳ್ತೀನಿ, ಕೇಂದ್ರದ ಯೋಜನೆಗಳು ರಾಜ್ಯಕ್ಕೆ ತಂದಂತಹ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಕುದುರೆಮುಖ ಆಗಿರ್ಬೋದು, HMT ವಿಚಾರ ಆಗಿರ್ಬೇಕು, ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಸರ್ ಒಂದು ಪ್ರಶ್ನೆ, ಒಂದೇ ಒಂದು ಮಾತು ಹೇಳ್ತಿದ್ದೀನಿ ಸರ್. ಇವತ್ತು ನೋಡಿ ಒಂದು ಸಣ್ಣ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆಗಲೇ ಮೇಡಮ್ ಕೇಳ್ತಾ ಇದ್ರು, ಏನು ಕೇಳಿದ್ರು? ಸಾರಿ ಮೇಡಮ್ ಅಲ್ಲ, ತಾವೇ ಕೇಳಿದ್ರಿ. ಕೇಂದ್ರದಿಂದ ಬರಿಬರಾರ ವಿಚಾರ ಮಾತಾಡಿದ್ರಿ, ಏನು ತಂದ್ರಿ ಅಂತೇಳಿ. ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ಹೋಗ್ಬಿಟ್ಟು ಏನು ಮಾತುಕತೆ ನಡೆಸಿ ಕೇಂದ್ರದ ಆಯೋಗವನ್ನು ಕರ್ಕೊಂಡ್ಬಂದಿಲ್ಲಿ ತೋರಿಸ್ತಕ್ಕಂಥ ಇದುವರೆಗೆ ಏನು ಹೇಳಿಲ್ವಲ್ಲ ನಮಗೆ. ಇವ್ರು ಇಲ್ಲಿ ಬರ ಇದೆ ಅಂತ ಮಾಹಿತಿ ಕೊಟ್ಟಿಲ್ಲ. ಬರ್ಲಿ ಮಾಡೋಣ, ಏನೇ ಆಸಕ್ತಿ ಇಲ್ದಿರುವಂತ ಸಂದರ್ಭದಲ್ಲಿ ಇದು ನಾವು ಎತ್ತಿ ಹಿಡಿತಾ ಇದ್ದೀವಿ ಪ್ರತಿಯೊಂದು ವಿಚಾರದಲ್ಲಿ ಅಂತಕ್ಕಂಥ ನನ್ನ ಭಾವನೆ. ಒಂದ್ ಸೆಕೆಂಡ್ ನಾಗೇಂದ್ರ ಅವರೇ, ಒಂದ್ ಸೆಕೆಂಡ್. ಇವರು ಟ್ರ್ಯಾಕಿಗೆ ಬರೋದಾದ್ರೆ ಸಮೀವುಲ್ಲಾ ಸರ್, ನಾವು ರಾಷ್ಟ್ರ ನಾಯಕರ ಜೊತೆಗೆ ಚೆನ್ನಾಗಿದ್ದೀವಿ, ನಂಟು ಇಟ್ಕೊಂಡಿದ್ದೀವಿ ಅಂದಾಗ, ರಾಜ್ಯ ನಾಯಕರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂದಾಗ ಅದು ವರ್ಕೌಟ್ ಆಗುತ್ತೆ. ನೋಡಿ, ಮನೆ ಯಜಮಾನ್ ಹತ್ರ ಮಾತಾಡ್ತಾರೆ, ಮನೆ ಯಜಮಾನ್ ಒಂದ್ ಸೆಕೆಂಡ್. ಬಿಜೆಪಿ ಮತ್ತು JDS ಗೆ ಕೇಳ್ತಾ ಇರೋದಿಷ್ಟೇ, ಕೇಳಿಸ್ಕೊಳ್ಳಿ. ನಿಮಗೆ ಇಷ್ಟ ಬಂದಂಗೆ ನಿಮಗೆ ಖುಷಿ. ಒಂದ್ ಸೆಕೆಂಡ್ ಕಾರ್ತಿ ಶೆಟ್ಟಿ ಅವರೇ, ಪ್ಲೀಸ್ ಒಂದ್ ಸೆಕೆಂಡ್. ನಿಮಗೆ ಟೈಮ್ ಕೊಟ್ಟಾಗ ಮಾತಾಡಿ. ನಾನು ಐಸ್ ಕ್ರೀಮ್ ಸೆಲ್ ಮಾಡ್ತಾ ಇಲ್ಲ, ಎಲ್ರಿಗೂ ಖುಷಿ ಪಡಿಸಕ್ಕೆ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ಪ್ರಶ್ನೆ ಕೇಳೋದು ನನ್ನ ಕೆಲಸ ಆಗಿದೆ. ಕೇಳ್ತಾ ಇದ್ದೀನಿ, ಉತ್ತರ ಸರಿಯಾಗಿ ಕೊಡಿ, ಕೇಳಿಸ್ಕೊಳ್ಳಿ.
ರಾಷ್ಟ್ರ ನಾಯಕರ ಜೊತೆಗೆ ನಾನು ಚೆನ್ನಾಗಿದ್ದೀನಿ ಅಂದು ರಾಜ್ಯ ನಾಯಕರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂದ್ರೆ ಇಂತ ಮೈತ್ರಿ ವರ್ಕೌಟ್ ಆಗುತ್ತಾ ಸರ್? ಸಮನ್ವಯ ಸಮಿತಿ 100 ಮಾಡ್ಲಿ, ಫೋಟೋ ಶೂಟಿಂಗ್ ಅಷ್ಟೇ ಸೀಮಿತ ಉತ್ತರ ಕೊಡ್ತಾರೆ ತಡೀರಿ. ಪ್ಲೀಸ್ ಗೋ ಹೆಡ್ ಸಮೀವುಲ್ಲಾ ಸರ್, ಪ್ಲೀಸ್ ಸಮೀವುಲ್ಲಾ ಸರ್. ಹೇಳಿ ಹೇಳಿ ಹೇಳಿ. ಈಗ ಇವ್ರುಗಳಿಗೆ ಖುಷಿ ಪಡ್ಸಂಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ನಾನು ಐಸ್ ಕ್ರೀಮ್ ಮಾರೋಳು ಅಲ್ಲ ಸರ್. ನನ್ನ ಪ್ರಶ್ನೆ ಕೇಳೋದು ನನ್ನ ಕೆಲಸ, ಹಂಗ ಕೇಳ್ತಾ ಇದ್ದೀನಿ. ಹೈಕಮಾಂಡ್ ಲೆವೆಲ್ ನಲ್ಲಿ ನಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿದೆ, ನಾವೇನೇ ಇದ್ರು ಅಲ್ಲೇ ಡಿಸಿಷನ್ ತಗೊಳ್ಳೋದು, ಅಲ್ಲೇ ಮಾತಾಡ್ತೀವಿ ಅಂದ್ರೆ ರೀ ಕಾಂತಿ ಶೆಟ್ಟಿ ಅವರೇ ಪ್ಲೀಸ್, ರಾಜ್ಯ ನಾಯಕರ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ವರ್ಕೌಟ್ ಆಗುತ್ತಾ ಮೈತ್ರಿ? ಹೇಳಿ. ಕಾರ್ಯಕರ್ತರ ಮೈಂಡ್ಸೆಟ್ ಏನಾಗುತ್ತೆ? ಈಗ ಬಿಜೆಪಿಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಯಡಿಯೂರಪ್ಪ ಮತ್ತು ಅನಂತ್ ಕುಮಾರ್ ಅವರು ಅಧಿಕಾರದ ಉಚ್ಚಾರ ಸ್ಥಾನದಲ್ಲಿದ್ದಾಗ ಅವರಿಬ್ಬರ ನಡುವೆ ಡೀಪ್ ಡಿಫೆನ್ಸಸ್ ಇದ್ರೂ ಕೂಡ ಯಾವತ್ತೂ ಪಬ್ಲಿಕ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವ್ಯಕ್ತ ಆಗ್ತಿರ್ಲಿಲ್ಲ. ಆದರೆ ರಾಜ್ಯದ ಇಶ್ಯೂಸ್ ಗಳು ಬಂದಾಗ ಅನಂತ್ ಕುಮಾರ್ ಅವರು ವರ್ತಿಸ್ತಿದ್ದ ರೀತಿ ಅಂತಂದ್ರೆ ಇನಿಷಿಯೇಷನ್ ಮಾಡ್ತಾ ಇದ್ದಿದ್ದು ರೀತಿ ಎಷ್ಟು ಮೆಚ್ಚುಗೆ ಪಾತ್ರ ಆಗ್ತಿತ್ತು ಅಂದ್ರೆ ಪಕ್ಷ ರಾಜಕಾರಣವನ್ನ ಬದಿಗಿಡ್ತಿದ್ರು ಅವರು. ಕಾವೇರಿ ಇಶ್ಯೂಸ್ ಇರ್ಬಹುದು, ಮತ್ತೆ ಬರ ವಿಚಾರ ಬಂದಾಗ ಅದು ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡೋ ವಿಚಾರ ಇರಬಹುದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಗೆ ಹಣ ಬಿಡುಗಡೆ ವಿಚಾರ, ಅವರು ಮಂಚೂಣಿಯಲ್ಲಿ ಇರ್ತಿದ್ರು, ಅಲ್ಲಿ ಹೋಗ್ತಿದ್ರು, ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾ ಇದ್ರು, ಸೀರೀಸ್ ಆಫ್ ಮೀಟಿಂಗ್ ಇರಿಗೇಷನ್ ವಿಚಾರ ಬಂದಾಗ ಮಾಡ್ತಾ ಇದ್ರು. ಅಂತಹ ಲೀಡರ್ಶಿಪ್ ಸೆಂಟ್ರಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತುವಂತಹ ನಾಯಕತ್ವ ಕೇಂದ್ರದಲ್ಲಿ ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ಇಲ್ಲ ಅನ್ನೋದು ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯ. ನಮ್ಮ ಅದೃಷ್ಟಕ್ಕೆ ಸಮನ್ವಯ ಸಮಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಇರೋದ್ರಿಂದ ಅವರು ಅದನ್ನ ಮಾಡಬಹುದು. ಈಗ ಬರ ಆಯ್ತು, ರಾಜ್ಯ ಸರ್ಕಾರ ವಿಫಲ ಆಗಿದೆ, ರಾಜ್ಯ ಸರ್ಕಾರ ನೋಡ್ಕೋತಿಲ್ಲ ಸರಿ. ನೀವು ಸೆಂಟ್ರಲ್ಗೆ ಪ್ರೆಷರ್ ಹಾಕಿ ನೀವು ವಿಜಿ ರಾಮ್ಜಿ ಪ್ರೋಗ್ರಾಮ್ ಅಲ್ಲಿ ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಜಾಸ್ತಿ ಹಣ ತನ್ನಿ, ನೀವು ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಹಣ ತನ್ನಿ, ಇನ್ನು ಯಾವ್ದೋ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗೆ ಹಣ ತನ್ನಿ. ಪ್ರಶ್ನೆ ಕೇಳ್ತಾ ಇದ್ದೀರಿ, ರಾಜ್ಯದ ಎಂಪಿಗಳಿಗೆ, ಬಿಜೆಪಿ ಎಂಪಿಗಳಿಗೆ ಅಲ್ಲೋಗ್ ಹಂಗೆಲ್ಲ ಕೇಳಕ್ ಆಗುತ್ತಾ? ಯಾಕೆ ಸರ್ ಹಂಗೆ ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದ್ದೀರಾ? ಹೇಳ್ತಿದ್ದೀನಿ, ಶ್ರೀಮಾನ್ ದೇವೇಗೌಡರು ತಾವೇ ನೋಡಿದ್ದೀರಿ ಅಲ್ಲಿ ಕೇಂದ್ರದಲ್ಲಿ ಯಾವ ಮಟ್ಟದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ರು ಅಂತ ಇದರಲ್ಲಿ ರಾಜಿ ಪ್ರಶ್ನೆನೇ ಇಲ್ಲ. ರಾಜ್ಯಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಹೋರಾಟ ನಿಮ್ ಕಣ್ಣು ಮುಂದೆ ಇದೆ, ಯಾಕಂದ್ರೆ ನೀವು ಮಾತಾಡ್ತಾ ಇಲ್ಲ. ದೇವೇಗೌಡರು ರಾಜ್ಯದ ರೈತರು ಅಂತ ಬಂದಾಗ ನಾನು ಹೇಳ್ತೀನಲ್ಲ, ದೇವೇಗೌಡರ ಕೊಡುಗೆ ಅಂಡ್ ಅವ್ರಿಗೆ ಗೊತ್ತಿರುವಂತಹ ಟೆಕ್ನಿಕಲ್ ನಂಬರ್ಸ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೋಗಿ ಹೇಳ್ಬೇಕು ಮೇಡಮ್ ಸಮಸ್ಯೆಗಳನ್ನ. ದೇವೇಗೌಡರ ಹೆಸರಿಟ್ಕೊಂಡು ಜೆಡಿಎಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಯಾವತ್ತು ಮಾಡಿದ್ದೀರಾ ನೀವು? ಹಾಗಾದ್ರೆ ಈ ರಾಜ್ಯದ ಎಂಪಿಗಳು ಕಾಂಗ್ರೆಸ್ ಅವರಿದ್ದಾರೆ, ಕೇಂದ್ರದಲ್ಲಿ ಹೋಗಿ ಯಾರು ಮಾತಾಡಿದ್ದಾರೆ? ಪಾರ್ಲಿಮೆಂಟ್ ಅಲ್ಲಿ ಯಾರಾದ್ರೂ ಒಬ್ಬರು ಮಾತಾಡಿದ್ರೆ ಇವತ್ತು ಸಮಯ ಸರ್? ಕಾಂಗ್ರೆಸ್ ಎಂಪಿಗಳು ಹೋಗಿ ರಾಜ್ಯ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಅದನ್ನ ಯಾಕೆ ನಾವು ಮಾತಾಡಬಾರ್ದು? ನಾಗೇಂದ್ರ ಅವರೇ ಒಂದ್ ಸೆಕೆಂಡ್, ನಿಮಗೆ ಹೆಂಗಾಗುತ್ತೆ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಡಕ್ ಆಗದಲ್ಲ ಇದ್ದಾಗ ನೀವು ಆ ಮಾತನ್ನು ವಾಪಸ್ ತಗೊಳ್ಳಿ, ನೀವು ಆ ಮಾತನ್ನು ವಾಪಸ್ ತಗೊಳ್ಳಿ, ನಮಗೆ ಹೇಳಬೇಡಿ. ನೀವು ಬೇರೆ ಯಾರಿಗಾದ್ರೂ ಹೇಳಿ. ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಆಗಿದೆ. ನೀವು ಕೆಲವು ವಿಚಾರಗಳನ್ನ ನೀವು ತಪ್ಪಾಗಿ ಮಾತಾಡಬೇಡಿ. ಯಾಕೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಂಪಿಗಳ ಜವಾಬ್ದಾರಿ ಇಲ್ವಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೋದಿತ್ತಲ್ಲ, ದೇವೇಗೌಡರು ಒಬ್ಬರೇ ಮಾತಾಡ್ಬೇಕಾಗಿತ್ತು. ಹಾಗಾದ್ರೆ ಹೇಳಿ ಸರ್, ಹಾಗಾದ್ರೆ ಯಾಕೆ ಅವ್ರ ಶಕ್ತಿ ಇಲ್ವಾ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು? ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗಾದ್ರೆ ಕೇಳ್ರಿ ಇಲ್ಲಿ. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ, ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗಾದ್ರೆ. ಒಂದ್ ಸೆಕೆಂಡ್ ಸರ್, ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ. ಎಕ್ಸಾಕ್ಟ್ಲಿ ರೈಟ್ ಸರ್, ಎಕ್ಸಾಕ್ಟ್ಲಿ ರೈಟ್. ತಡೀರಿ ಬರ್ತೀನಿ. ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಯಾರು? ಅಶೋಕ್ ಅವರು. ಬಟ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಅಂತ ಹೇಳಿತಾ ಇರೋದು ಕುಮಾರಸ್ವಾಮಿ ಅವರು. ಒಂದ್ ಸೆಕೆಂಡ್ ತಡೀರಿ, ನೀವ್ ಯಾಕ್ರಿ ಎಲ್ಲದಕ್ಕೂ ತಡೀರಿ. ಸೊ ಹೊಟ್ಟೆ ಉರಿ ಇದೆಯಾ ಬಿಜೆಪಿಗೆ ಕುಮಾರಸ್ವಾಮಿ ಅವ್ರನ್ನ ಕಂಡ್ರೆ? ತಡೀರಿ, ಯಾಕ್ರಿ ನೀವೆಲ್ಲದಕ್ಕೂ ಇಷ್ಟೊಂದು ಕಷ್ಟ ಸಂಕಟ ಪಡ್ತೀರಾ ಕಾಂತಿ ಶೆಟ್ಟಿ ಅವರೇ? ಒಂದ್ ಸೆಕೆಂಡ್ ಪ್ಲೀಸ್ ಗೋ ಹೆಡ್ ಸರ್. ಆಕ್ಟಿವ್ ಆಗಿರೋದು, ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಡ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು. ಒಪ್ಕೋಬೇಕಾಗಿರೋದೇ ಅದನ್ನ.